ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ನಾವು ಒಂದು ಸಿನಿಮಾದ್ದು ಒಂದ್ಸಲಿ ಇಂಟರ್ವ್ಯೂ ಮಾಡೋಕ್ಕೇ ಬೋರ್ ಆಗಿಬಿಡುತ್ತೆ ಕೆಲವು ಸಲ. ಆದರೆ ನಮ್ಮ ಇದು ಏನು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಈ ಟೀಮ್ದು ಎರಡೆರಡು ಸಲ ಇಂಟರ್ವ್ಯೂ ಮಾಡೋ ಸೌಭಾಗ್ಯನೋ ದುರ್ಭಾಗ್ಯನೋ ಏನೋ ಒಂದು ಸಿಕ್ಕಿದೆ. ಹೋಗಿರಿ ಓಕೆ. ಸೊ ಬ್ಯಾಕ್ ಬೆಂಚರ್ಸ್ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಚೆನ್ನಾಗಿಲ್ಲ, ಚೆನ್ನಾಗಿ ಮಾಡ್ತೀರಾ? ಆ ಜೋಶ್ ಹಂಗೆ ಇದೆ, ಕಮ್ಮಿ ಆಗಿಲ್ಲ. ಕಮ್ಮಿ ಆಗಲ್ಲ. 19ನೇ ತಾರೀಕು ತನಕ ಹಂಗೆ, 19 ತನಕ ಹಂಗೆ ಇರುತ್ತೆ. 90 ಮೇಲೂ ಹಂಗೆ ಇರುತ್ತೆ. ನಾನು ನೋಡ್ತಾ ಇದ್ದೀನಿ, ಎಲ್ಲೋದ್ರೂ ನೀವೇ ಕಾಣ್ತಾ ಇದ್ದೀರಾ. ಬ್ಯಾಕ್ ಪೇಂಜಸ್ ಅವಳಿನೇ ಕಾಣ್ತಾ ಇದೆ. ಎಲ್ಲಿ ಸಿನಿಮಾ ಥಿಯೇಟ್ರಲ್ಲೂ ನೀವೇ ಕಾಣ್ತಾ ಇದ್ದೀರಾ, ಯಾವುದೋ ಆಡಿಯೋ ಲಾಂಚಲ್ಲೂ ನೀವೇ ಕಾಣ್ತಾ ಇದ್ದೀರಾ. ಸೊ ಹೆಂಗೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಮಾಡೋಕ್ಕೇನು ಕೆಲಸ ಇಲ್ಲ ಸರ್. ಎಲ್ಲ ಕಡೆ ಕೆಲಸ ಇಲ್ವಾ? ಇದೇ ಕೆಲಸ. ಕೆಲಸ ಇಲ್ಲ ಅಂದ್ರೆ ಶೆಡ್ಡಿಗೂ ಹೋಗೋಣ ಬನ್ನಿ. ಸರ್ ನಮಗೆ ಸರ್ ನಾವು ತುಂಬ ಸೊ ಈಗ ನೀವು ಥಿಯೇಟ್ರಿಗೆಲ್ಲ ಹೋಗಿದ್ದೀರಾ, ತುಂಬಾ ಸಿನಿಮಾಗೆ, ಹೊಸ ಸಿನಿಮಾಗಂತ ನೀವೆಲ್ಲ ಹೋಗ್ತಾ ಇದ್ದೀರಾ. ಅದೇನು ಸ್ಟ್ರಾಟಜಿ ಅಂದ್ರೆ ನಿಮ್ಮ ಸಿನಿಮಾಗೆ ಅವರು ಬರಲಿ ಅಂತನಾ? ಅದು ಸಪೋರ್ಟ್ ಮಾಡ್ಬೇಕು ಕನ್ನಡ ಸಿನಿಮಾಗೆ ಅನ್ನೋದು ಫಸ್ಟ್ ಮೋಟಿವ್. ಅದ್ರ ಜೊತೆ ಇದು ಆಗಂಗಿದ್ರೆ ಒಳ್ಳೇದೇ ಅಲ್ವಾ? ಯಾಕಂದ್ರೆ ನಮಗೆ ಹೊಸಬ್ರಿಗೆ ಸಪೋರ್ಟ್ ಮಾಡಬೇಕು. ಓಕೆ. ಸೊ ಆವಾಗ ಹೊಸ ಸಿನಿಮಾಗಳು ಬಂದ್ರೆ ಇನ್ನೂ ಚೆನ್ನಾಗುತ್ತೆ ಅನ್ನೋ ಮೋಟಿವ್ ಅಷ್ಟೇ. ಮಾನ್ಯ ಅವ್ರಿಗೊಂದು ಕ್ವಶನ್. ಹೇಳಿ. ಇದು ಲಾಸ್ಟ್ ಟೈಮ್ಗಿಂತ ಈ ಸಲ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ? ಒಂದು 4-5 ಸಾವಿರ ಜಾಸ್ತಿ ಆಗಿದ್ದಾರೆ. ಈಗ ನಿಮ್ಮ ಟೀಮ್ ಜೊತೆ ಲಾಸ್ಟ್ ಟೈಮ್ ಮಾತಾಡಿದ್ದೆ, ಈ ಟೈಮೂ ಅದೇ ಮಾತಾಡೋಕೆ ನನಗೂ ಬೇಜಾರು, ನಿಮಗೂ ಬೇಜಾರು. ಸೊ ನಾನೀಗ ಒಂದು ಟಾಸ್ಕ್ ಕೊಡ್ತೀನಿ. ನಿಮ್ಮ ಇಷ್ಟು ಜನದಲ್ಲಿ 5 ಜನದಲ್ಲಿ 3 ಜನ ಒಂದು ಗ್ರೂಪ್ ಆಗಿ, ಮಾನ್ಯ ಅವ್ರ ಜೊತೆ ಒಂದು ಗ್ರೂಪ್, ಅವ್ರು ಇಬ್ಬರು ಇರಲಿ, ನೀವು 3 ಜನ ಒಂದು ಗ್ರೂಪ್ ಆಗಿ, ಯಾರ್ಯಾರು ಆಗ್ತೀರಾ? ಮಾನ್ಯ ಮತ್ತು ಶಶಾಂಕ್ ಅಂತೆ ಜೊತೆನೋ ಕರೆಕ್ಟ್, ಚೆನ್ನಾಗಿದೆ ಕಾಂಬಿನೇಷನ್. ಅವ್ರಿಗೆ ಸಿನಿಮಾದಲ್ಲಿ ಹೀರೋಯಿನ್ ಇಲ್ವಂತೆ, ಅದಕ್ಕೆ ಇಂಟರ್ವ್ಯೂದಲ್ಲಾರ ಹೀರೋಯಿನ್ ಕೊಡೋಣ. ನನ್ನ ಒಳ ಆಂತರಿಕ ಪ್ರಶ್ನೆಗಳನ್ನ ನೀವು ಕೇಳ್ತೀರಲ್ಲ. ಈಗ ಒಂದು ಟಾಸ್ಕ್ ಕೊಡ್ತೀನಿ. ಏನು ಅಂತಂದ್ರೆ, ನೀವು 3 ಜನಕ್ಕೆ ಸರ್, ನಾವು ಜನದ ಹತ್ರ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. 10 ನಿಮಿಷ ಟೈಮ್ ಇರುತ್ತೆ, ನಿಮಗೂ 10 ನಿಮಿಷ, ನಿಮಗೂ 10 ನಿಮಿಷ ಟೈಮ್ ಇರುತ್ತೆ. ಸೊ ನಿಮ್ಗೇನು ಅಂತಂದ್ರೆ, ನೀವು ಬ್ಯಾಕ್ ಬೆಂಚರ್ಸು, ನಮ್ಮನ್ನು ಕಾಲೇಜಿಂದ ಆಚೆ ಹಾಕ್ಬಿಟ್ಟಿದ್ದಾರೆ. ನಮ್ಮ ಪೇರೆಂಟ್ಸ್ ಮೀಟಿಂಗು ಅಥವಾ ಅಪ್ಪ ಅಮ್ಮನ ಕರ್ಕೊಂಬನ್ನಿ ಅಂತೇಳಿ ಕಾಲೇಜಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ. ನಾವು ಅಪ್ಪ ಅಮ್ಮಂಗೆ ಹೇಳೋಕ್ಕಾಗಲ್ಲ, ನೀವೇ ಬನ್ನಿ ಅಂತೇಳಿ ಕನ್ವಿನ್ಸ್ ಮಾಡಬೇಕು. ಸರಿ, ನಿಮ್ಗೆ 10 ನಿಮಿಷ. ನಾವು ಫಸ್ಟ್ ಬೆಂಚ್ ಅಲ್ಲ, ನಿಮ್ಗೆ ಏನಂದ್ರೆ ನೀವು ಬ್ಯಾಕ್ ಬೆಂಚರ್ಸೆ, ನೀವಿಬ್ರು ಬ್ಯಾಕ್ ಬೆಂಚರು. ನಮಗೆ ಕಾಲೇಜಲ್ಲೇ ಲವ್ ಆಗೋಯ್ತು, ನಾವಿಬ್ರು ಲವರ್ಸು, ನಮಗೊಂಚೂರು ಸಪೋರ್ಟ್ ಮಾಡಿ, ನಮ್ಗೊಂಚೂರು ಸಪೋರ್ಟ್ ಮಾಡಿ, ನಮ್ಮ ಕಾಲೇಜಲ್ಲಿ ಗೊತ್ತಾಗ್ಬಿಟ್ಟಿದೆ, ಕಾಲೇಜಿಗೆ ಬನ್ನಿ ಅಥವಾ ಏನೋ ಒಂದು ಆ ಥರ. ಆಯ್ತು, ಓಕೆನಾ? ಓಕೆ, ನಾವು ಗೊತ್ತಿಲ್ಲಂಗೆ ಶೂಟ್ ಮಾಡ್ತಾ ಇರ್ತೀವಿ. ಎಸ್. ಸೊ ನೋಡೋಣ ಇದು ಹೆಂಗ್ ಕಾಲೇಜಿಗೆ ಪೇರೆಂಟ್ಸ್ ಕರ್ಕೊಂಡ್ ಬರ್ಬೇಕು. ಹಾಂ, ಎಸ್. ಕಾಸ್ಟ್ಯೂಮ್ ಚೇಂಜ್ ಮಾಡೋಣ. ರೆಡಿ ಆಗಿದ್ದೀವಿ, ಇವಾಗ ಹೋಗ್ತಾ ಇದ್ದೀವಿ. ಏನಿಲ್ಲ, ನಾವು ನಮಗ್ ಬೈತಾರೆ. ಅಲ್ಲ ಅವ್ರು ನಮ್ಮನ್ ಬೈತಾರೆ. ನೀವು ಅಲ್ಲಿ ಬಂದು ಏನು ಹೋಗ್ರಿ, ನೀವು ಇದನ್ನ ನಾವು ಕೆಟ್ಟ ಮಾತಾಡಲ್ಲ, ಏನು ಮಾಡಲ್ಲ, ನಾನು ನ್ಯಾಯ ಅಂತ ಮಾತಾಡ್ತೀನಿ. ನಾನು ಅಲ್ಲಿ ಬಂದು ನಿಮ್ಗೆ ಏನು ಹೇಳ್ತೀನಿ, ಮೆಜರ್ ತಿಳ್ಕೊಬೇಡಿ. ಮತ್ತು ಕಟಿಂಗ್ ಮಾಡಿಬಿಟ್ಟು ಕರಪ್ಟ್ ನೀಟಾಗಿ ಬನ್ನಿ ಅಂತ ಹೇಳಿ. ನಮಗೆ ಅಪ್ಪ ಅನ್ಕೊಳ್ಳೋದು ಹೊರಬಿಡಿ ಕೊಡೋದಿಲ್ಲ. ಹಂಗಲ್ಲ ಅವಾಗ್ಲೇ ಅಪ್ಪ ಅಂತ ಗೊತ್ತಾಗೋದು. ಹೌದು. ಮಕ್ಕಳು ಹೇಳೋದು, ಮಕ್ಕಳ ಹತ್ರ ಬುದ್ಧಿ ಹೇಳೋದು ಅಂತ ನಾನು ಹೇಳ್ತೇನೆ ನಿಮಗೆ. ಅಂದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ, ಅದು ಒಂದೆರಡು ಸಬ್ಜೆಕ್ಟ್ ಫೇಲ್ ಆಗಿದ್ದೀವಿ. ಅದಕ್ಕೆ ಅಪ್ಪ ನೀವು ಕೇಳೋ ಮಟ್ಟ ಮಾಡ್ಕೊಡ್ತೀನಿ, ಬರಗೆ ಬರ್ತೀರಾ? ನೀವು ಒಬ್ಬರೇ ಎಷ್ಟದು ಇವಾಗ ನೀವು ಬರಗಿದ್ದ ಆಯ್ತು, ಬರಗಿದ್ದ ಅವ್ರ ಮಕ್ಕಳು ಕೂಗ್ದು ನಮ್ಮ ಇವಾಗ ಬರಗೆ ನಾನು ಬರ್ತೀನಿ, ಬರಗೆ ಬರುತ್ತೆ. ಪ್ಲೀಸ್ ಅಂಕಲ್. ಯಾರು ಬರ್ತಾ ಇದ್ದಾಡಿ, ನಿಮ್ಗೆ ಗೊತ್ತಿರೋಲ್ಲ, ಅಕ್ಕಪಕ್ಕದವ್ರು ಯಾರು ಹೋಗ್ತಾರೆ ಯಾರು ಇದಾರಲ್ಲ ಅವರೆಲ್ಲ ಏಯ್ ಡ್ಯಾಡಿ ಅನ್ನು ಅಂಕಲ್ ಅಂದ್ರೆ ಅಲ್ಲೂ ಅಂಕಲ್ ಅಂದ್ಬಿಡ್ತೀವಿ. ಕರೆಕ್ಟ್. ಎಲ್ಲಿ ನಿಮಗೆ ಬರಕಾಲ ಎರಡೇ ಕಿಲೋಮೀಟರ್. ಪ್ಲೀಸ್
ಪ್ಲೀಸ್ ಎರಡೇ ನಿಮಿಷ ನಿಮ್ಗೂ ಬರಲ್ಲ ಅಲ್ಲಿಗೆ ಅಲ್ಲ 10 ನಿಮಿಷ ಬನ್ನಿ ಸಾಕು. ಲವ್ ಮಕ್ಕಳ ಮೇಲೆ ಇಲ್ಲಿ ಬಿಡಿತಾನ ಅಮ್ಮಗೆ ಹೇಳ್ತೀನಿ ಆಮೇಲೆ ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ಹೇಳ್ತೀನಿ ಬೇಕಾದ್ರೆ ಹೋಗಿ. ಅಂಕಲ್ ಫೋನ್ ನಂಬರ್ ಪ್ಲೀಸ್ ಕೊಡಿ. ಪ್ಲೀಸ್ ನೀವು ದಯವಿಟ್ಟು ಹೇಳ್ತೀರಿ ನಾ ಬರಲ್ಲ ನೀವೇನ್ ತಿಳ್ಕೊಂಡ್ರೆ ಸರಿಯೇ ನಾನು ಮಾತಾಡ್ತೀನಿ. ಎಲ್ಲ 3 ಜನ ಕರಿಬಿಡೋದಾ? ಕಾಲೇಜ್ ಬಿಡಿಸ್ಬಿಡ್ತಾರೆ ಸತ್ಯವಾಗಿ. ಏನೆಲ್ಲ ಮಾಡ್ಕೊಳ್ಳಿ ಬೇಡ. ಪ್ಲೀಸ್ ಇನ್ನೊಬ್ಬ ಬರಲ್ಲ ನಾನು ದಯವಿಟ್ಟು ಬರಲ್ಲ ನನಗೆ ಗೊತ್ತದೆ, ನಾನು ಮಾತಾಡಕ್ಕೆ ಒಂದು ಅಲ್ಲ ಒಂದು 10 ನಿಮಿಷ ಬರೋದು ನನಗೆ ಯಾವುದು ಇದು ಮಾಡಕ್ಕೆ ಬರಲ್ಲ. ಕಣ್ಣು ಒಂದು ಫುಲ್ ಕಣ್ಣು ಕಾಣುತ್ತೆ. ಊಟ ಮಾಡ್ಕೊಂಡೆ ಹೋಗೋಣ. ಊಟ ಮಾಡೋಣ. ನಮ್ಮ ಮನೇಲೆ ಮುದ್ದೆ ತಿನ್ನೋದು. ಮುದ್ದೆನೆ ತರ್ತೀನಿ. ನಾವು ಇಲ್ಲ ನಾವು ಬೇಕಾಗಿಲ್ಲ ಅದ್ರ ಕಣ್ಣು ನಾನು ಮುಂದೆ ಹೇಳಿ ಅಲ್ಲಿ ಕಾಣಿಸ್ತೈತಾ ಕ್ಯಾಮ್ರಾ? ಕ್ಯಾಮ್ರಾ ಕಾಣಿಸ್ತಿದ್ಯಾ? ಕಾಣಲ್ಲ ಇಲ್ಲೇ ಕಾಣಲ್ಲ ಇಲ್ಲೊಂದು ಕ್ಯಾಮ್ರಾ ಇದೆ. ಇಲ್ಲ ಬೇಡ. ಸುಮ್ಮನೆ ತಮಾಷೆಗೆ ಜೋಕ್ಸ್ಗೆ ಮೂವಿ ಮಾಡಿದೀವಿ ಬ್ಯಾಕ್ ಬ್ಯಾಕ್ ಬೆಂಚರ್ ಅಂತ ಒಂದು ಸಿನಿಮಾ ಮಾಡಿದೀವಿ. ಅದ್ರ ಪ್ರಮೋಷನ್ ಪ್ರಮೋಷನ್ ಮಾಡ್ತಾ ಇದೀವಿ. ನಮ್ದು ಯಾರು ಅಂಕಲ್ ನಾವು ಕಾಲೇಜೆಲ್ಲ ಮುಗೀತು. ಬ್ಯಾಕ್ ಬೆಂಚರ್ಸ್ ಬ್ಯಾಕ್ ಬೆಂಚರ್ಸ್ ಥ್ಯಾಂಕ್ ಯು. ಇದು ಏನು ಹೇಳ್ತೀರ ಎಲ್ಲ ಕೇಳಿ ತಪ್ಪ ಸಾಡೋದು ನನಗೂ ಗೊತ್ತು. ಮಕ್ಕಳು ಕಾಲ ಅವೆಲ್ಲ ನಾನು ಹೇಳ್ತೀನಿ ನಿಮ್ಗೆ ಕರೆಕ್ಟ್ ನಮ್ಮ ಮಕ್ಕಳು ಈಗ ಮಾತಾಡ್ತೀವಿ ಇಲ್ಲ ಅಂತ ಮಾತಾಡೋದು ನ್ಯಾಯದಂತ ಹೋಗ್ಬೇಕು. ಅಲ್ಲ ನೀವು ಫಸ್ಟ್ ಬರ್ತೀರಿ ಅಂದ್ರಲ್ಲ, ಅದೇ ಖುಷಿ ಆಯ್ತು. ಥ್ಯಾಂಕ್ ಯು. ಯಾವ ಮನುಷ್ಯರ ನ್ಯಾಯದಲ್ಲಿ ಹೋಗ್ಬೇಕು, ನ್ಯಾಯ ಗೆಲ್ಲಬೇಕು ಹೊರತು ತಪ್ಪಲು ಮಾತ್ರ ಯಾವ ಮನುಷ್ಯನು ಹೋಗ್ಬೇಕು. ಕರೆಕ್ಟ್. ನ್ಯಾಯ ಗೆಲ್ಲು ಮುಂದಕ್ಕೆ ದೇವ್ರು ಎಲ್ಲರೂ ಇದ್ದಾರೆ. ತಪ್ಪಲು ತಗರು ಬೂರಿ ಮಾಡೋದು ದಾಟ ಪೂಜೆ ಮಾಡೋದು ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಅದು ಇಲ್ಲೇ ಒಳ್ಳೆ ನೀರು ಕುಡಿ ತಪ್ಪು ತಿನ್ರಿ ಎಷ್ಟು ಅಂತ ಕರೆಕ್ಟಾಗಿರ್ಬೇಕು ನ್ಯಾಯದಲ್ಲಿ ಅಂತ. ಅದು ಥ್ಯಾಂಕ್ ಯು ಡ್ಯಾಡಿ. 19ನೇ ತಾರೀಕು ಬಂದು ನಮ್ಮ ಸಿನಿಮಾ ನೋಡ್ಬೇಕು. ನಮ್ಮ ಡ್ಯಾಡಿ ಹಣ್ಣಿನ ವ್ಯಾಪಾರ ಇದೆಯಪ್ಪ. ನಮ್ಮ ಡ್ಯಾಡಿ ಇವರು. ಥ್ಯಾಂಕ್ ಯು. ಆಯ್ತು ಬನ್ನಿ ಸರ್. ನಮ್ ಕಥೆ ಶುರು ಆಗೋದಿಲ್ಲಿಂದ